ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. 3 ದಿನ 4 ದಿನ ಆಯಿತು ವೀಡಿಯೋನ ಹಾಕೇ ಇಲ್ಲ ನಾನು. ಯಾಕೆ ಅಂತ ಅಂದರೆ ನೋಡಿ, ಎಲ್ಲ ಫಿನಿಶ್ ಆಗ್ತಾಯಿದೆ ಮನೆ. ನೆನ್ನೆ ಎಲ್ಲ ಒಂದು ನಿಮಿಷನೂ ಪುರ್ಸೋತಿಲ್ಲ. ಈ ನಡುವೆ 6 ತಿಂಗಳಿಂದ ನಾನು ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ, ತಿಂಡಿ ತಿಂತಾಯಿಲ್ಲ. ಹಂಗಾಗ್ಬಿಟ್ಟಿದೆ. ಏನಾದ್ರು ಕೇಳ್ತಾನೆ ಇರ್ತಾರೆ, ಒಳಗಡೆ ಇದ್ದವಾಗೇನೆ ಏನಾದ್ರು ಕೇಳ್ತಾ ಇರ್ತಾರೆ. ಅವ್ರಿಗೇನಾದ್ರು ಕೊಡ್ತಾ ಇರಬೇಕು. ಐಟಮ್ಸ್ ಎಲ್ಲ ಒಳಗಡೆನೇ ಇಟ್ಕೊಂಡಿರ್ತೀವಿ. ಆಮೇಲೆ ಇದು ಟೈಲ್ಸ್ ಇಲ್ಲ ಹಾಕೋರೆ ಸರಿನಾ, ಇದು ಹಿಂಗೆ ಹಾಕ್ಬೇಕಾ ಹಂಗೆ ಹಾಕ್ಬೇಕಾ, ಪೇಂಟು ಯಾವ ಕಲರ್ ಬೇಕು, ಆಮೇಲೆ ಇದೆಲ್ಲ ಕೇಳ್ತಾ ಇರ್ತಾರೆ. ಪ್ರತಿಯೊಂದು ಕೇಳ್ತಾ ಇರ್ತಾರೆ, ಐಟಮ್ಸ್ಗಳ್ನೆಲ್ಲ ಕೇಳ್ತಾ ಇರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದೇ ಇರೋ ಕಾರಣ ಹೋಗಬೇಕು ತರಬೇಕು. ಸಿಕ್ಕಾಪಟ್ಟೆ ರಿಸ್ಕ್ ಆಗ್ಬಿಟ್ಟಿದೆ ನನಗಂತೂ. ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಕೆಳಗಡೆ ಫ್ಲೋರಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಆಗೋಯ್ತು ನನಗಂತೂ. ಡಸ್ಟು ಎಲ್ಲೋಗಿದೆ? ಕೆಳಗಡೆ ಕೆಲಸ ಮಾಡ್ತಿದ್ದ? ಮಾಡು. ಅವರು ಇಂಟೀರಿಯರ್ ಅವ್ರು ಏನೋ ಕೇಳ್ತಾಯಿದ್ರು ನೋಡು. ಅವರು ಇಂಟೀರಿಯರ್ ಅವರು ಏನೋ ಸ್ಟೋನು ಅಂಟ್ಸೋದೈತಂತೆ ಟಿ ವಿ ಸ್ಟ್ಯಾಂಡಿಗೆ. ಕೇಳಿ ನೋಡು. ನೀನು ವೀಡಿಯೋದಲ್ಲಿ ಬರ್ತೀಯ ನೋಡಲ್ಲಿ. ಅದು ಕೇಳಿ ನೋಡು. ಕುಂದನ್ಗೆ ಒಂದ್ಸತಿ ಫೋನ್ ಮಾಡಿ ಬರ್ತಾರಾ? ಇಷ್ಟು ಎಲ್ಲ ಇದ್ರೇನೇ ಸರಿಯಾಗಿ ಕೆಲಸ ಆಗೋದು. ಎಷ್ಟು ಫಾಸ್ಟಾಗಿ ಎಷ್ಟು ಪ್ರೆಷರ್ ಕೊಟ್ಟಿದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಅಷ್ಟು ನನಗೆ ಪ್ರಾಬ್ಲಮ್ ಆಗಿ ಅಷ್ಟು ಬೇಗ ಬೇಗ ಮಾಡಿಸಿ ಇದು ಮಾಡ್ತಿರೋದು. ಎಲ್ಲ ಆಲ್ಮೋಸ್ಟು ಕಂಪ್ಲೀಟ್ ಆಗ್ತಾ ಬಂತು. ಇವತ್ತೆಲ್ಲ ಪೂರ್ತಿಯಾಗಿ ಇಂಟೀರಿಯರ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ವಾಶ್ ಎಲ್ಲ ಮಾಡ್ತಾಯಿದ್ದಾರೆ. ಈ ಕಲರ್ ಒಂದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಈ ಕಲರ್ ಚೇಂಜ್ ಮಾಡಿಸ್ಬೇಕು ಫಸ್ಟು. ಜಾಸ್ತಿ ಜಾತ್ರೆ ಆಗೋಯ್ತು ಇದು ಕಲ್ಲರು. ಈ ಕಲರ್ ಒಂದನ್ನು ಚೇಂಜ್ ಮಾಡಿಸ್ತೀನಿ. ವಾರ್ಡ್ರೋಬ್ ಆ ಕಲರ್ ಇದೆ, ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡಿಸ್ತೀನಿ. ಟಾಯ್ಲೆಟ್ ಎಲ್ಲ ವಾಶ್ ಮಾಡಿದ್ದಾರೆ. ಎಲ್ಲ ವಾಶ್ ಆಗಿದೆ ಆಲ್ಮೋಸ್ಟು. ಇಲ್ಲ ಹೊರಗಡೆ ಎಲ್ಲ ಪೇಂಟಿಂಗ್ ಹೊಡಿತಾ ಇದ್ದಾರೆ. ಮೇನ್ ಡೋರ್ ಎಲ್ಲ ರೆಡಿ ಆಗಿ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಸುಮ್ಮನೆ ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಅದ್ರ ಪಾಡ್ಗೆ ಅದು ಪಾಪ ನಿಂತ್ಕೊಂಡ್ಬಿಟ್ಟಿದೆ. ಇನ್ನು ಹೊರಗಡೆ ಎಲ್ಲ ಶೀಟೆಲ್ಲ ಹಾಕಿದ್ದಾರೆ. ಹೊರಗಡೆ ಎಲ್ಲ ಶೀಟೆಲ್ಲ ಆಯಿತು ಆಲ್ಮೋಸ್ಟ್ ಎಲ್ಲ. ಇವತ್ತು ಪೂರ್ತಿಯಾಗಿ ಏನು ಕಂಬಿ ಕೆಲಸ ಆಯಿತು. ಇದು ಎಸ್ ಹಾಕ್ತಾರೆ ಸೈಡಲ್ಲಿ ಮೆಟ್ಲ ಹತ್ರ, ಅದಾಯಿತು. ಇನ್ನು ಇವತ್ತು ಗ್ರಾನೈಟ್ ಎಲ್ಲ ವಾಶ್ ಮಾಡಿದ್ರೆ ಗ್ರಾನೈಟ್ ಆಯಿತು. ಇಂಟೀರಿಯರ್ ಮುಗೀತು. ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಇರುತ್ತೆ. ನಾವು ಮೇಲ್ಗಡೆ ಬಂದಮೇಲೆ ಸ್ವಲ್ಪ ಶಿಫ್ಟ್ ಮಾಡಿಸ್ಕೊಬೇಕು. ಇನ್ನು ಬಲ್ಬ್ಗಳು ಹಾಕಬೇಕು. ಇಷ್ಟು ಮುಗಿಸ್ಬೇಕು. ನಿನ್ನೆ ಹೇಳಬೇಕು ಅಂತಂದರೆ ನಿನ್ನೆ ಒಂದು ಸೆಕೆಂಡೂ ಕೂತಿಲ್ಲ ನಾನು. ನಿನ್ನೆ ಬೆಳಗ್ಗೆ ಹೋಗಿರೋಳು. ಊಟ ಆರ್ಡ್ರ್ ಕೊಡಬೇಕು, ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇತ್ತು ಅಂತ ಹೋಗಿದ್ದೆ. ಊಟ ಆರ್ಡ್ರ್ ಕೊಡಬೇಕು ಅಂತ ಹೋಗಿ ಕ್ಯಾಟರಿಂಗ್ ಕೊಡೋದಾ ಹೋಟೆಲಲ್ಲಿ ಕೊಡೋದಾ ಅಂತ ಹೋಗಿದ್ದು. ಹೋದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದಾಗೋಯ್ತು ನನಗೆ. ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಕ್ವಾಲಿಟಿ ಎಲ್ಲಿ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡಬೇಕು. ಸುಮ್ಮನೆ ಇದು ಮಾಡೋದಲ್ಲ. ನಾವು ಎಷ್ಟು ಜನಕ್ಕೆ ಕರಿತೀವೋ ಅಷ್ಟು ಜನಕ್ಕೆ ಆದ್ರೂ ಊಟನಾದ್ರೂ ಚೆನ್ನಾಗಿರ್ಬೇಕಲ್ವ. ಸ್ವಲ್ಪ ಸ್ಪೆಷಲಾಗಿ ಏನಾನ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸ್ಪೆಷಲಾಗಿ ಮಾಡಿಸೋರೆ ಜನ ಇದೇನೋ ಮುಟ್ಟಿ ನೋಡಿಬಿಟ್ಟು ಇದೇನೋ ಅಂದ್ಕೊಂಡು ಅದನ್ನು ಸೈಡ್ಗೆ ಇಡ್ತಾರೆ. ಅವ್ರಿಗೆ ನಾರ್ಮಲಾಗಿ ಏನು ತಿಂತಾ ಇರ್ತಾರೋ ಅದನ್ನೇ ತಿನ್ನಬೇಕು. ಬೇರೆ ಯಾವ್ದಾದ್ರು ಸ್ಪೆಷಲಾಗಿ ಮಾಡಿಸ್ತೀವಿ ಅಂತ ಅಂದರೆ ಜನ ಅದನ್ನು ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೆನುನ ಎಲ್ಲ ಫಸ್ಟು ಮೆನುನ ಒಂಥರ ಇಟ್ಕೊಂಡಿದ್ದೆ. ಇವಾಗೆಲ್ಲ ಮೆನು ಎಲ್ಲ ಚೇಂಜ್ ಮಾಡಿದೆ. ಮೆನುನ ಚೇಂಜ್ ಮಾಡಿ ಅಡುಗೆಗೆಲ್ಲ ಎಲ್ಲ ಆರ್ಡ್ರು ಇವತ್ತು ಎಲ್ಲ ಬರ್ಕೊಂಡು ಹೇಳಬೇಕು ಅಂತಂದರೆ ಇನ್ನು ಇವತ್ತು ಗಂಟೆ ಹೋಮ ಇರುತ್ತೆ. ಆಮೇಲೆ ನಾಳೆಗೆ 8 ದಿವಸಕ್ಕೆ ಗೃಹ ಪ್ರವೇಶ. ಇದಕ್ಕೋಸ್ಕರನೇ ನಾನು ಈ ನಡುವೆ ವೀಡಿಯೋಗಳ್ನ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ. ಕೆಲಸನೇ ಜಾಸ್ತಿ ಆಯಿತು ನನಗೆ.
ಏನಾದ್ರು ಕೇಳ್ತಾನೆ ಇರ್ತಾರೆ, ತಂದು ಕೊಡಲೇಬೇಕು. ಮೊನ್ನೆ ಸುಮಾರು ಪ್ಲಂಬಿಂಗ್ ಐಟಮ್ಸು, ಆಮೇಲೆ ಎಲೆಕ್ಟ್ರಿಕ್ಸ್ದು, ಆಮೇಲೆ ಹ್ಯಾಂಡಲ್ಸು ಅವೆಲ್ಲ ಬರ್ತವೆ, ಡೋರ್ಗೆ ಫಿಟ್ ಮಾಡೋವಂಥದ್ದು, ಕಿಟಕಿಗೆ ಫಿಟ್ ಮಾಡೋವಂಥದ್ದು. ಸುಮಾರು ಒಂದು 4-5 ಟೈಮ್ ಹೋಗಿದ್ದೀನಿ ನಾನೇ. ನನಗಂತೂ ಅಳು ಬಂದಂಗೆ ಆಗೋಯ್ತು. ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ ಮನೆಯಲ್ಲಿ. ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ಇನ್ನೇನು ತಿಂಡಿ ತಿನ್ನೋಣ ಅನ್ನೋ ಅಷ್ಟರಲ್ಲಿ ಫೋನ್ ಮಾಡೋರು, ನಮಗೆ ಐಟಮ್ಸ್ ಬೇಕೇ ಬೇಕು ಅಂತ. ಹಾಗಾಗಿ ಬೇಗ ಬೇಗ ಎಲ್ಲ ತೊಗೊಂಬರ್ಬೇಕಾಯಿತು. ಆಯಿತು. ಈಗ SS ಎಲ್ಲ ನೋಡಿ, SS ಎಲ್ಲ ಹಾಕಿದ್ಮೇಲೆ ಹೆಂಗೆ ಕಾಣ್ತಿದೆ. ಇವಾಗ ಪೇಂಟ್ ಕೆಲಸ ಮಾಡ್ಕೊತಾ ಇದ್ದಾರೆ. ಇನ್ನು ಅವರು ಅಲ್ಲೆಲ್ಲೋ ಒಂದು ಕಡೆ ಗೃಹ ಪ್ರವೇಶ ಇದೆ, ಅದನ್ನು ಮುಗಿಸ್ಕೊಂಡ್ಮೇಲೆ ಇದೇ ಇನ್ನು ಲಾಸ್ಟಿನ ಮುಗಿಸೋ ತಕ್ಕ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೆಲ್ಲ ಏನು ನೋಡ್ತಾ ಇದ್ದೀರೋ, ಇಲ್ಲಿ ಮೋರಿ ಕೂಡ ಮಾಡ್ತಾಯಿದ್ದಾರೆ, ತೋರಿಸ್ತೀನಿ. ಇಲ್ಲಿ ಮೋರಿ ಕೂಡ ಮಾಡಬೇಕು. ಇದು ಇಲ್ಲೆಲ್ಲ ಮಣ್ಣು ತುಂಬಿದ್ದಾರೆ. ಏನಕ್ಕೆ ಅಂತ ಅಲ್ಲಿ ಗೆಸ್ ಮಾಡಿ ನೋಡೋಣ. ಎಲ್ಲ ಮೋರಿ. ಇದು ನಮ್ಮದೇ ಜಾಗ. ಇದು ಇದರಲ್ಲಿ ಕಟ್ಟೋಣ ಅಂತ ಪ್ಲಾನಿಂಗ್ ಇದ್ದಿದ್ದು ನನಗೆ, ಬಟ್ ನಮ್ಮ ಮನೆಯವ್ರು ಮಾಡಿದ್ದು ಇದರಲ್ಲೇ ಮಾಡಿಬಿಟ್ರು. ಇವಾಗ ಪೇಂಟೆಲ್ಲ ಹೊಡೆದ್ರೆ ಮುಗೀತು. ಇಷ್ಟು ನಮ್ಮದು ಮಾವಿನ ಮರ. ಮೋರಿ ಮಾಡೋ ಸಲುವಾಗಿ ಮಾವಿನ ಮರ ತೆಗಿಸ್ಬೇಕು ಅಂತ ಎಷ್ಟೋ ಜನ ಮಾಡಿದ್ರು. ಪಾಪ ಹೂವು ಆಗ್ತಾಯಿತ್ತು, ಹಂಗಾಗಿ ಅದನ್ನು ತೆಗ್ಸೋಕ್ಕೆ ಮನಸ್ಸಾಗಲಿಲ್ಲ ನನಗೆ. ಪಾಪ ಅನಿಸ್ತು. ಆಮೇಲೆ ಫಲ ಬಿಡುವಾಗ ತೆಗಿಸ್ಬಾರ್ದು ಅನ್ನೋದು ನನಗೆ ಯಾಕೋ ಒಂಥರ ಮನಸ್ಸಲ್ಲಿ ಬಂತು. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಂಗಾಗಿ ತುಂಬ ಸೈಡಿಂದನೇ ಮಾಡ್ಕೊತಾ ಇರೋವಂಥದ್ದು ತೋರಿಸ್ತೀನಿ. ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಅದು ಒಂದು ಜೀವ ಇರೋವಂಥದ್ದೇ ಅಂತ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ. ನೋಡಿ, ಅಲ್ಲಿ ಸ್ವಲ್ಪ ಸೈಡಲ್ಲಿ ಬಿಡಿಸ್ಕೊಂಡು ಮಾಡ್ಕೊತಾ ಇರೋವಂಥದ್ದು. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಹೂವು ಕಾಣಿಸ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈಚಾಗಿದೆ, ಹಿಂಗಿರೋವಾಗ ಹೆಂಗೆ ಮಾಡೋದು ನೋಡಿ. ಅಲ್ಲೊಂದಾಗಿದೆ. ಹೀಗೆಲ್ಲ ಇರೋವಾಗ ಪಾಪ ಅನಿಸ್ತೈತೆ, ಬೇಜಾರಾಗುತ್ತೆ. ಇಷ್ಟು. ಆಮೇಲೆ ಇದು ಒಂದು ದ್ರಾಕ್ಷಿ ಗಿಡ ಇತ್ತು ನೋಡಿ, ಇಲ್ಲಿ ದ್ರಾಕ್ಷಿ ಗಿಡ. ಆಮೇಲೆ ಅದು ಜ್ಯೂಸ್ ಹಣ್ಣಿನ ಗಿಡ. ಇದೇನೋ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಯಾವುದೋ ಹಣ್ಣು ಹೆಸ್ರು ಹೇಳ್ತಾರೆ, ನನಗೆ ಸಡನ್ನಾಗಿ ಫ್ಲಾಶ್ ಆಗ್ತಾಯಿಲ್ಲ. ನಾವೆಲ್ಲ ಅದನ್ನು ಜ್ಯೂಸು ಹಣ್ಣಿನ ಗಿಡ ಅಂತೀವಿ. ಲಿಂಗಪ್ಪಣ್ಣ, ಇದಕ್ಕೊಂದು ಜಗ್ ನೀರು ಹಾಕ್ರಿ, ಇದು ಗಿಡ ಒಣಗೋಗ್ತಾಯ್ತಿದು. ಇವೆರಡಕ್ಕೂ ಹಾಕಿ. ಇಷ್ಟು. ಇದು ಮಾಡಿದ್ರೆ ಸದ್ಯಕ್ಕೆ ಮೋರಿ ಏನು ಬೇಗ ಬೇಗ ಮಾಡ್ಕೊಂಬಿಡ್ತಾರೆ, ತೊಂದರೆ ಇಲ್ಲ. ನಾನು ಎಷ್ಟು ಗಿಡಗಳ್ನ ತೊಗೊಂಬಂದಿದ್ದೀನಿ ಅಂತಂದರೆ ನೀವು ನಂಬಲ್ಲ, ಅಷ್ಟು ಗಿಡಗಳನ್ನ ತೊಗೊಂಬಂದು ಹೊರಟೋಯ್ತು ಗಿಡಗಳು. ಈ ಕಾಂಪೌಂಡಲ್ಲಿ ಪೂರ್ತಿ ಒಂದು ಸತಿ ಬಾಳೆ ಗಿಡನ ಹಾಕ್ಬಿಟ್ಟಿದ್ದೆ ಒಂದು ಸರಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಇಲ್ಲಿರೋರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಹತ್ರನೇ ಬಂದು ಬಾಳೆಹಣ್ಣು ಇಸ್ಕೊಂಡು ಹೋಗ್ತಿದ್ರು. ಅಷ್ಟು ಚೆನ್ನಾಗಿರೋದು, ಗೊನೆನೂ ಅಷ್ಟು ಚೆನ್ನಾಗಿರೋದು. ಯಾಕಂದರೆ ನಾನು ಯಾವುದೇ ರೀತಿ ಯಾವುದೂ ಗೊಬ್ಬರ ಹಾಕ್ತಿರ್ಲಿಲ್ಲ. ಇಲ್ಲೇ ಇದೇ ಮಣ್ಣಲ್ಲಿ ಇರೋವಂಥ ಪೌಷ್ಟಿಕಾಂಶನ ತೊಗೊಂಡು ಅದು ಬೆಳ್ಕೊತಿದ್ದಿದ್ದು. ತುಂಬ ಅಂದರೆ ತುಂಬಾ ಟೇಸ್ಟ್ ಇರೋದು ಅದು ಕೂಡ. ಆಮೇಲೆ ಒಂದು ಸತಿ ತೊಗರಿ ಗಿಡ ಹಾಕಿದ್ದೆ, ಪೂರ್ತಿಯಾಗಿ ಒಂದು ಸತಿ ತೊಗರಿ ಗಿಡ ಹಾಕಿದ್ದೆ. ಎಲ್ಲ ಹೊರಟೋಯ್ತು. ಸಿಕ್ಕಾಪಟ್ಟೆ ಗಿಡಗಳಿಗೆ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ನಾನಂತೂ. ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಹಾಕ್ಬಿಟ್ಟು ಎಲ್ಲ ಸುಮಾರಷ್ಟು ಹಾಳಾಗೋಯ್ತು. ಇವಾಗ ಇನ್ನು ಎಷ್ಟೊತ್ತಾಯಿತು ಅಂತಂದರೆ ಟೈಮು ಕರೆಕ್ಟಾಗಿ 1 ಗಂಟೆ ಆಗೇ ಹೋಯಿತು. ಇನ್ನು ನಾನು ಇವತ್ತು ನಾಷ್ಟನೂ ಮಾಡಿಲ್ಲ. ಕುಂಕುಮಕ್ಕೆ ಏನು ಕೊಡೋದು ಅಂತ ಐಡಿಯಾ ಮಾಡ್ತಾಯಿದ್ದೀನಿ. ಏನಾದರೂ ಸ್ವಲ್ಪ ಯೂಸ್ ಆಗುವಂಥದ್ದನ್ನ ಕೊಡಬೇಕು. ಎಲ್ಲರೂ ಬಾಕ್ಸು ಅದು ಇದು ಯಾವಾಗಲೂ ಕೊಡ್ತಾ ಇರ್ತಾರೆ. ಬಟ್ ನನಗೆ ಅದು ಎಲ್ಲ ಕಡೆನೂ ನೋಡಿ ಬೇಜಾರಾಗ್ಬಿಟ್ಟೈತೆ. ಬಾಕ್ಸೇ ಯಾಕೆ ಕೊಡಬೇಕು, ಬೇರೆ ಏನಾದರೂ ಕೊಡೋಣ ಅಂತ ಅಂದ್ಕೊಂಡೆ.
ಏನು ಕೊಡೋದು ಆಲ್ಮೋಸ್ಟ್ ಎಲ್ಲರೂ ಕೊಡೋ ಅಂಥದ್ದೇ ಇದಿರುತ್ತೆ. ಅದಕ್ಕೆ ನೋಡೋಣ, ಸಿಂಪಲ್ಲಾಗಿದ್ರೂ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಕೊಡಬೇಕು ಅಂತ. ಅನ್ನಕ್ಕೆ ಬೇರೆ ಇಟ್ಟು ಮೇಲ್ಗಡೆ ಹೋಗಿದೆ, ಪುಳಿಯೋಗರೆ ಗೊಜ್ಜು ಮಾಡಿದ್ದೀನಿ. ಅನ್ನ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ, ತಣ್ಣ ಆದರೆ ತಿನ್ನೋಕ್ಕಾಗಲ್ಲ. ಇವತ್ತು ಸಿಕ್ಕಾಪಟ್ಟೆ ಸುಸ್ತು ಬೇರೆ ಆಗ್ತಾಯಿತ್ತು, ಹಂಗಾಗಿ ಒಂದು ORS ಜ್ಯೂಸ್ ಕುಡಿದು ಸುಸ್ತನ್ನ ಕಡಿಮೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬಂದಿದ್ದೀನಿ. ಲೇಟ್ ಆಗೋಯ್ತು, ಮಕ್ಕಳಿಗೆ ತಿಂಡಿ ಮಾಡಿ ಕಳಿಸಿ ಬೆಳಗ್ಗೆಯಿಂದ ನಿಂತ್ಕೊಂಡೇ ಕೆಲಸ ಮಾಡಿ ಎಲ್ಲ ಇಷ್ಟ ಆಯಿತು. ಸೊ ಮನೆ ಅಂದಮೇಲೆ ಸಿಕ್ಕಾಪಟ್ಟೆ ಕಷ್ಟ. ಏನಾದ್ರು ಕರಿತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಅದು ಇದು ಅಂತ ಕೇಳ್ತಾ ಇರ್ತಾರೆ, ಇರಲೇಬೇಕು ಮನೆ ಹತ್ರ. ಹಂಗೆ ಕ್ಯಾಟರಿಂಗ್ಗೆ ಒಪ್ಪಿಸ್ಬಿಡ್ತೀನಿ. 2 ಹೋಟೆಲ್ ವಿಚಾರಣೆ ಮಾಡಿದೆ, ಯಾಕೋ ಅಲ್ಲಿ ನನಗೆ ಸರಿ ಹೋಗಲಿಲ್ಲ. ಆಮೇಲೆ ಒಂದು 3 ಕ್ಯಾಟರಿಂಗು ಕೇಳಿದ್ದೀನಿ. 3ರಲ್ಲಿ ನನಗೆ ಯಾವುದು ಇದು ಇವತ್ತು ಫೈನಲ್ ಮಾಡಲೇಬೇಕು. ಯಾಕೆ ಅಂದರೆ 20ನೇ ತಾರೀಕು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳಿದ್ದಾವೆ. ಅದರಿಂದ ಅವ್ರಿಗೆ ಬುಕ್ ಮಾಡಲೇಬೇಕು, ಇಲ್ಲ ಅಂದರೆ ಅದು ಕೂಡ ಮಿಸ್ ಆಗಿಬಿಟ್ರೆ ಮನೆ ಹತ್ರ ಮಾಡಿಸ್ಕೊಳ್ಳೋಣ ಅಂತಂದರೆ ಮನೆ ಹತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾರಾದರೂ ಇರಬೇಕು, ಅದಕ್ಕೆ ಅಂತಲೇ ಯಾರಾದರೂ ಇದ್ದರೆ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ಅಡುಗೆನ ಮಾಡಿಸ್ಬೋದು. ಬಟ್ ನನಗಾಗಲ್ಲ, ಮತ್ತು ನನ್ನ ಮಕ್ಕಳು ಮೊದಲೇ ಅವರಿಗೆ ಏನೂ ಗೊತ್ತಾಗಲ್ಲ. ನಾವಂತೂ ಪೂಜೆ ಕೂತಿರ್ತೀವಿ, ಇಲ್ಲಿ ಭಟ್ರು ಬಂದು ಅಡುಗೆ ಮಾಡಿಕೊಡ್ರಿ ಅಂತಂದರೆ ಅದು ಆಗಲ್ಲ. ಯಾರಾದ್ರೂ ಇದ್ದರೆ ಸರಿ ಹೋಗುತ್ತೆ. ಹಂಗಾಗಿ ಯಾವುದು ಬೇಡ, ಕ್ಯಾಟರಿಂಗ್ಗೆ ಕೊಟ್ಬಿಡೋಣ. ಸಿಂಪಲಾಗಿ ಒಂದು ನಮ್ಮ ಪ್ರಕಾರ ಒಂದು 150-200 ಜನಕ್ಕೆ ಕೇಳ್ತೀವಿ. ಬಟ್ ನಮಗೆ ಬ್ಯಾಕ್ಗ್ರೌಂಡು ಅಂದರೆ ಫ್ರೆಂಡ್ ಸರ್ಕಲ್ ತುಂಬ ಜಾಸ್ತಿ ಇರೋದ್ರಿಂದ ಸುಮ್ಮನೆ ತುಂಬ ತೀರಾ ಇದಾಗಿರೋದನ್ನು ಮಾತ್ರ ಹೇಳ್ಕೊತೀವಿ. ಯಾಕೆ ಅಂತಂದರೆ ಅಷ್ಟು ಇವಾಗ ಮೇಂಟೈನ್ ಮಾಡೋ ಅಷ್ಟು ಆಗಲ್ಲ, ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ. ಮಕ್ಕಳಿಗೆ ಎಲ್ಲ ಸ್ಕೂಲು ಕಾಲೇಜ್ಗಳು ಇರೋದ್ರಿಂದ ಒಂದು ದಿವಸ ಮಾತ್ರ ರಜೆ ಹಾಕಿಸ್ಬೋದು. ಜಾಸ್ತಿ ಜನ ಆದ್ರೂ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನ್ನ ಮಗನ ನಾಮಕರಣ ಮಾಡಿದಾಗ ಹೆಚ್ಚು ಕಡಿಮೆ 2,500-3,000 ಜನ ಬಂದಿದ್ರು ಅಂದ್ಕೊತೀನಿ. ಜನ ಜಾಸ್ತಿ ಬರ್ತಾರೆ. ಇವಾಗಿನ್ನ ಆಲ್ಮೋಸ್ಟ್ ಆವಾಗಲೇ ಅವನು ನಾಮಕರಣ ಆಗಿ ನೆನೆ 9 ವರ್ಷ ಆಗೋಯ್ತು. ಇವಾಗಿನ್ನ ಜಾಸ್ತಿ ಜನ ಆಗಿರ್ತಾರೆ. ಅದಕ್ಕಿಂತ ಇನ್ನೂ ಕಾಲು ಭಾಗ ಅರ್ಧ ಭಾಗ ಜಾಸ್ತಿ ಜನ ಆಗಿರ್ತಾರೆ. ಹೇಳೋಷ್ಟು ಇವಾಗ ಅಷ್ಟೊಂದು ತಾಳ್ಮೆ ಇಲ್ಲ. ಆಮೇಲೆ ಟೈಮು ಕೂಡ ತುಂಬ ಕಡಿಮೆ ಇರೋದ್ರಿಂದ ಆಯಿತು, ಇಷ್ಟ ಆಯಿತು. ಪುಳಿಯೋಗರೆ ಗೊಜ್ಜು ಮನೇಲೇ ಪೌಡರ್ ಮಾಡಿಟ್ಟಿದ್ದು. ರಾತ್ರಿ ಊಟಕ್ಕೆ ಅಂದರೆ ಇವತ್ತಿನ ರಾತ್ರಿ ಊಟಕ್ಕೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹೋಮದ ದಿವಸ ಮಂಗಳವಾರ ಇವತ್ತು ಕೆಂಟಿಸಿಗೆ ಅಡುಗೆ ನಮ್ಮ ಇದರಲ್ಲೇ ಇದ್ದಾರೆ, ಒಬ್ಬರು ಭಟ್ರಿದ್ದಾರೆ, ಅವ್ರ ಒಬ್ಬರು ಕೈಲಿ ಮಾಡಿಸ್ಕೊಳ್ಳೋಣ ಬೆಳಗ್ಗೆ ತಿಂಡಿಗೆ ಮತ್ತು ಊಟಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಸಿಂಪಲ್ಲಾಗಿ ಮಾಡಿಸ್ಕೊಂಬಿಡೋಣ. ಇಲ್ಲಿ ಕರ್ಕೊಂಬಂದರೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ. ಆ ಪಾತ್ರೆಗಳು ತರಬೇಕು, ಪೆಂಡಲ್ ಹಾಕಬೇಕು, ಎಲ್ಲ ಭಟ್ರನ್ನ ಹಂಚಬೇಕು, ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಬೇಡ ಅಂತ ಅಂದ್ಕೊಂಡು ಇಷ್ಟು. ಸ್ವಲ್ಪ ಮಕ್ಕಳು ಫ್ರೆಂಡ್ಸ್ಗಳು ಬರ್ಬೋದು, ಸ್ವಲ್ಪ ನಮ್ಮ ಫ್ಯಾಮಿಲಿಯಿಂದ ಬರ್ಬೋದು. ಅದು ಬಿಟ್ಟರೆ ಫ್ರೆಂಡ್ ಸರ್ಕಲ್ ಅಷ್ಟೇನೆ ನಂಗೆ ಬೇಕಾಗಿರೋರು, ನಮ್ಮ ಮನೆಯವ್ರಿಗೆ ಬೇಕಾಗಿರೋರು, ಮಕ್ಳಿಗೆ ಬೇಕಾಗಿರೋರು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾರನ್ನೂ ಇದಕ್ಕೆ ಅಷ್ಟು ಇದು ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಇವಾಗ ಪರಿಸ್ಥಿತಿ ಸ್ವಲ್ಪ ಇದಾಗಿದೆ. ನನಗೂ ಸಿಕ್ಕಾಪಟ್ಟೆ ಕಾಲು ನೋವು. ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿ, ಅಂದರೆ ಗೃಹ ಪ್ರವೇಶಕ್ಕೆ ಇದನ್ನೆಲ್ಲ ಪ್ರಿಂಟ್ ಮಾಡಿ ನಾವು ಹೋಗಿ ಹೇಳೋಷ್ಟು ಟೈಮ್ ಬೇರೆ ಇಲ್ವಲ್ಲ, ಹಂಗಾಗಿ ಇದನ್ನು ಮಾಡ್ಕೊತಾ ಇಲ್ಲ. ಮಗಳು ಒಬ್ಬಳು ಕಾಲೇಜ್ಗೆ ಹೋಗಿ ಬಂದು ಈಗ ನಮ್ಮ ನಾಯಿ ನೋಡಿ ಎಷ್ಟು ಇದು ಮಾಡ್ತಿದೆ ಅಂತ. ಒಬ್ಬಳು ಬಂದು ಇನ್ನು ಬರಬೇಕು. ಮಗ ಬರೋದು 3:30ಗೆ, ಅವನು ಹೋಗಿ ಕರ್ಕೊಂಬರ್ಬೇಕು. ಇವಾಗ ನಾಷ್ಟ ಮಾಡಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಏನಾದರೂ ಕೇಳಿದ್ರೆ ತಂದು ಕೊಡೋದಿರುತ್ತೆ. ಮನೇಲಿ ಗಂಡು ಮಕ್ಕಳಿದ್ರೆ ಬೇಗ ಬೇಗ ಓಡೋಗಿ ತಂದು ಕೊಡ್ತಾರೆ. ನಮ್ಮ ಮನೆಯವರು ಬಿಸ್ನೆಸ್ ಆಗಿರೋದ್ರಿಂದ ನಮಗೆ ಅಷ್ಟು ಅವರು ಫ್ರೀ ಇರಲ್ಲ. ಇವಳು ನೋಡ್ರಿ, ನಾನು ಗಾಡಿ ಕಳಿಸಿದ್ದೀನಿ ಅಷ್ಟೇ ನೆನ್ನೆ, ಬಟ್ಟು ನನ್ನ ಟೌನ್ ಒಳಗಡೆ ಎಲ್ಲ ನಾನು ಯಾವತ್ತೂ ಕಳ್ಸೋಕ್ಕೆ ಹೋಗಲ್ಲ. ನನಗೆ ಸಖತ್ ಭಯ, ಗಾಡಿಯಲ್ಲೆಲ್ಲ ಮಕ್ಕಳು ಓಡಾಡೋದೆಲ್ಲ ಸಖತ್ ಭಯ ಆಗುತ್ತೆ. ನಾನು ಯಾವತ್ತೂ ಎಲ್ಲೂ ಕಳಿಸೇ ಇಲ್ಲ ಬಿಡ್ರಿ. ಅಷ್ಟು ಕಲ್ತಿರಬೇಕು.
ಕಾರು ಕಲ್ತಿರಬೇಕು, ಹೆಲ್ಪ್ಗೆ ಯಾವಾಗಾದರೂ ಸಡನ್ನಾಗಿ ಇರಬೇಕು ಅನ್ನೋ ರೀಸನ್ಗೋಸ್ಕರ ಅಷ್ಟೇ. ಬಟ್ ಯಾವತ್ತೂ ಕೊಟ್ಟಿಲ್ಲ. ಕಾರು ಅಷ್ಟೇ ಇನ್ನೂ ಸ್ವಲ್ಪ ಕಲಿಯೋದಿದೆ. ನಾವು ಮನೆಯೆಲ್ಲ ಫಿನಿಶ್ ಆದಮೇಲೆ ನಾವು ಕೂಡ ಕಲ್ತ್ಕೊತೀವಿ. ಇಷ್ಟು ಇವಾಗ ನಾಷ್ಟ ಮಾಡಿ ನಾನು ಸ್ವಲ್ಪ ಇನ್ನು ಚಿಮ್ನಿ ತರೋದೈತೆ. ಮೇಲ್ಗಡೆ ಇಂಜಿನಿಯರ್ ಬಂದು ಹೇಳಿದ್ದಾರೆ, ಎಷ್ಟು ಬೇಕು ಅಂತ ಹೇಳಿದ್ದಾರೆ. ಅಲ್ಲೋಗ್ಬಿಟ್ಟು ಚಿಮ್ನಿ ತೊಗೊಬೇಕು. ನಾನು ಪ್ರೆಸ್ಟೀಜಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಪ್ರೆಸ್ಟೀಜಲ್ಲಿ ಸ್ವಲ್ಪ ಫೀಚರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದರಲ್ಲೇ ನೋಡೋಣ, ಒಳ್ಳೆ ಇದರಲ್ಲಿ ಕ್ವಾಲಿಟಿಲಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಚಿಮ್ನಿ ತರಬೇಕು. ಹಂಗೆ ಪಾಪನ ಕರ್ಕೊಂಬರೋಕ್ಕೆ ಹೋದಾಗ ಚಿಮ್ನಿ ತೊಗೊಂಡು ಹಾಗೆ ಅವನು ಟ್ಯೂಷನ್ಗೆ ಬಿಟ್ಬಿಟ್ಟು ಬರಬೇಕು. ಬಂದು ಅವರೇನೇ ನಾಳೆ ಬಂದು ಎಲ್ಲ ಇದು ಮಾಡಿಕೊಡ್ತಾರೆ. ಇನ್ನು ಸ್ವಲ್ಪ ಪ್ಲಂಬರ್ ಅವ್ರದ್ದು ಇದೆಲ್ಲ ಬಾತ್ರೂಮ್ಸು ಕಮೋಡೆಲ್ಲ ಫಿಕ್ಸ್ ಮಾಡೋದಿದೆ. ಅದು ಅವರು ನಾಳೆ ಎಲ್ಲ ಇವತ್ತೆಲ್ಲ ವಾಶ್ ಆಗ್ತಾಯಿದೆ ಅಲ್ವ, ನಾಳೆ ಎಲ್ಲ ಬಂದು ಅದನ್ನು ಫಿಟ್ ಮಾಡಿಕೊಡ್ತಾರೆ. ಸದ್ಯಕ್ಕಿಷ್ಟು ಇನ್ನು ಬಲ್ಬ್ಗಳೆಲ್ಲ ತಂದು ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ಹಾಕ್ಕೊತಾರೆ. ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗೀತು ಅಂತ ಹೇಳ್ತಾ ಗೃಹ ಪ್ರವೇಶ ಹತ್ರ ಬರ್ತಾ ಇದ್ದಂಗೆನೇ ಎಲ್ಲರಿಗೂ ಕೂಡ ಮನೆಯಲ್ಲಿ ಟೆನ್ಷನ್ ಸ್ಟಾರ್ಟ್ ಆಗ್ತಾಯಿದೆ. ಹಿಂಗೆ ಏನು ಹೆಂಗೆ ಮಾಡ್ತೀವೋ ಮೇಂಟೇನು ಅಂತ ಸ್ವಲ್ಪ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಸುಮಾರು ದಿವಸ ಆಯಿತು ಮನೇಲಿ ಪಾಪುದು ನಾಮಕರಣ ಆದಮೇಲೆ ಇದೆ ಅಂತ ಅಂದ್ಕೊಬೋದು. ಫಂಕ್ಷನ್ನು ಲಾಂಗು ಇದಾಗಿ ಹಾಗಾಗಿ ಸ್ವಲ್ಪ ನರ್ವಸ್ ಆಗ್ತಾಯಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಚೆನ್ನಾಗಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ. ಇನ್ನು ದೇವ್ರ ಫೋಟೋ ತರಬೇಕು, ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಫೋಟೋ ಆಲ್ರೆಡಿ ರೆಡಿ ಆಗಿದೆ. ನನ್ನ ಇಷ್ಟ ದೇವರು ಯಾವುದು ಅನ್ನಪೂರ್ಣೇಶ್ವರಿ ಮತ್ತು ಮನೆ ದೇವರು ವೆಂಕಟರಮಣ ಸ್ವಾಮಿನ ಮಾಡಾಕಿದ್ದೀನಿ. ಅದನ್ನು ಹೋಗಿ ತರಬೇಕು. ಇನ್ನು ಬಂದವ್ರಿಗೆ ತಾಂಬೂಲಕ್ಕೆ ಏನು ತರಬೇಕು ಅಂತ ಯೋಚನೆ ಮಾಡಿ ಅದನ್ನೊಂದು ಇದನ್ನು ತೊಗೊಂಬರ್ಬೇಕು. ಎಲ್ಲ ಪ್ಯಾಕ್ ಮಾಡಿ ಇಡೋದು ಕೂಡ ಇರೋದ್ರಿಂದ ಎಲ್ಲ ತೊಗೊಂಬಂದು ಹೇಳ್ತೀನಿ. ನಾನು ಲಾಸ್ಟಲ್ಲಿ ಫೈನಲಾಗಿ ಏನು ತೊಗೊಂಬಂದಿದ್ದೀನಿ, ಏನು ಕೊಡ್ತಾಯಿದ್ದೀನಿ, ಎಷ್ಟಾಯಿತು, ಮನೆಗೆ ಎಷ್ಟಾಯಿತು ಎಲ್ಲ ಕೂಡ ಡೀಟೇಲ್ಸ್ ಬೇಕು ಅಂತ ಅಂದು ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ನೀವು ಅಂದ್ಕೊಬೋದು, ಇಷ್ಟ ಆಯಿತಾ ಇದಕ್ಕೆ ಆಯಿತಾ ಅಂತ ಅಂದ್ಕೊಬೋದು. ಬಟ್ ಅದರಲ್ಲಿ ನನಗೇನಂತ ಅಂದರೆ, ನಾವು ಮದುವೆ ಆಗೋ ತಕ್ಕಲ್ಲೂ ಹೊರಗಡೆ ಬಂದು ಇಂಡಿವಿಜುವಲ್ ಆಗಿ ನಮಗೆ ಯಾವತ್ತೂ ನಮ್ಮ ತಂದೆ ಮನೆ ಕಟ್ಟಿಸ್ಕೊಟ್ಟಿದ್ದು ನನಗೆ. ಆವತ್ತೂ ಕೂಡ ನಮ್ಮ ತಂದೆ ಯಾವತ್ತೂ ಇಷ್ಟ ಐಟಮ್ಗೆ ಇಷ್ಟ ಆಯಿತು ಅಷ್ಟಾಯಿತು ಅಂತ ಯಾವತ್ತೂ ಕೂಡ ಹೇಳಿರಲಿಲ್ಲ. ಇವಾಗ ನಮಗೆ ಹೊಸದಾಗಿ ಕಟ್ಟಿಸ್ತಾ ಇರೋದ್ರಿಂದ ಇವಾಗ ಎಲ್ಲ ಐಟಮ್ಸ್ಗಳು ಬೆಲೆನೂ ಗೊತ್ತಾಗ್ತಾ ಇದೆ. ಇವಾಗೆಲ್ಲ ಆಲ್ಮೋಸ್ಟ್ ಅವಾಗೆಲ್ಲ 15 ಲಕ್ಷ ಇದ್ದರೆ ಎಷ್ಟು ಚೆನ್ನಾಗಿರೋ ಮನೆ ಬರೋದು. ಆದರೆ ಇವಾಗ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಅವೆಲ್ಲ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ, ಎಲ್ಲ ಕೆಲಸದ್ದು ಜಾಸ್ತಿನೇ, ಒಂಚು ಡಬಲ್ ಆಗಿಬಿಟ್ಟಿದೆ ಇವಾಗ. ಹಾಗಾಗಿ ಸ್ವಲ್ಪ ಇಲ್ಲೂ ಅನ್ನೆಸೆಸರಿ ಸ್ವಲ್ಪ ವೇಸ್ಟ್ ಆಗಿರುತ್ತೆ. ಎಲ್ಲಿ ವೇಸ್ಟ್ ಆಯಿತು ಅಂತ ಹೇಳ್ತೀನಿ ನಾನು. ಇಷ್ಟು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಯಾವುದಾದ್ರೂ ವಿಡಿಯೋ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಸ್ವಲ್ಪ ನನ್ನನ್ನು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡು ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.